ಇವತ್ತು ಬಿಜೆಪಿಯ ರಾಜ್ಯ ಘಟಕದ ಅಧ್ಯಕ್ಷರಾದ ಬಿವೈ ವಿಜಯೇಂದ್ರ ಎಂಟಿಬಿ ನಾಗರಾಜ್ ಅವರ ನಿವಾಸಕ್ಕೆ ತೆರಳಿ ಭೇಟಿ ಮಾಡಿ ಮಾತುಕತೆ ನಡೆಸಿದ್ದಾರೆ. ಈ ಮಾತುಕತೆ ಬಳಿಕ ಎಂಟಿಬಿ ನಾಗರಾಜ್ ಅವರ ಮುಂದಿನ ನಡೆ ಏನು, ಯಾವ ರೀತಿಯ ಜವಾಬ್ದಾರಿಯ ಭರವಸೆಯನ್ನ ನೀಡಿದ್ರು ವಿಜಯೇಂದ್ರ ಅನ್ನೋ ಸಹಜ ಕುತೂಹಲ. ಬಹುಶಃ ಲೋಕಸಭಾ ಕ್ಷೇತ್ರ ಚಿಕ್ಕಬಳ್ಳಾಪುರ ಲೋಕಸಭೆ ಕ್ಷೇತ್ರದಿಂದ ಕಣಕ್ಕಿಳಿಲಿಕ್ಕೆ ಸಿದ್ಧತೆಯನ್ನ ಮಾಡಿಕೊಳ್ಳಿಕ್ಕೆ ಪ್ರಾರಂಭ ಮಾಡಿದ್ರ ಎಂಟಿಬಿ ನಾಗರಾಜ್ ಅನುಮಾನ ಬಿವೈ ವಿಜಯೇಂದ್ರ ಅವರ ಭೇಟಿ ಬಳಿಕ ಹೆಚ್ಚಾಗಿದೆ. ಆದರೆ ಇದಕ್ಕೆ ಪ್ರತಿಕ್ರಿಯೆಯನ್ನ ನೀಡೋ ಸಂದರ್ಭದಲ್ಲಿ ಎಂಟಿಬಿ ನಾಗರಾಜ್ ಪಕ್ಷ ಏನು ತೀರ್ಮಾನ ತೆಗೆದುಕೊಳ್ಳುತ್ತೋ ಅದರಂತೆ ನಾನು ನಡ್ಕೊಳ್ತೇನೆ ಅಂತ ಹೇಳಿ ಸ್ಟ್ಯಾಂಡರ್ಡ್ ಉತ್ತರವನ್ನ ಕೊಟ್ಟು ಅಲ್ಲಿಗೆ ಮಾತುಕತೆ ಮುಗಿಸಿದ್ದಾರೆ ಎಂಟಿಬಿ ನಾಗರಾಜ್. ನೀವೇನು ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ, ಇವತ್ತು ಖುದ್ದು ವಿಜಯೇಂದ್ರ ಅವರು ಎಂಟಿಬಿ ನಾಗರಾಜ್ ಅವರ ನಿವಾಸಕ್ಕೆ ತೆರಳಿ ಮಾತುಕತೆಯನ್ನ ನಡೆಸಿದ್ರು. ಅಸಮಾಧಾನ ಶಮನಕ್ಕೆ ಸೂತ್ರವನ್ನ ಕಂಡುಹಿಡ್ಕೊಳ್ಳೋದು ಇದೀಗ ವಿಜಯೇಂದ್ರ ಅವರಿಗೂ ಕೂಡ ಅನಿವಾರ್ಯ. ಹೀಗಾಗಿ ಆ ಸಂಧಾನ ಸೂತ್ರದ ಭಾಗವಾಗಿ ಲೋಕಸಭಾ ಟಿಕೆಟ್ನ ಭರವಸೆಯನ್ನ ಕೊಟ್ಟು ಹೋದ್ರ ರಾಜ್ಯಾಧ್ಯಕ್ಷರು. ಪತ್ರಕರ್ತರ ಪ್ರಶ್ನೆಗೆ ಎಂಟಿಬಿ ನಾಗರಾಜ್ ಅವರು ನಯವಾಗೆ ಪಕ್ಷ ಏನ್ ತೀರ್ಮಾನ ಕೈಗೊಂಡ್ರು ನಾನು ಅದಕ್ಕೆ ಬದ್ಧ ಅನ್ನೋ ಹೇಳಿಕೆ ನೀಡುವ ಮೂಲಕ ಕಣಕ್ಕೆ ಇಳಿತೀನಿ ಇಲ್ಲ ಅನ್ನೋದನ್ನ ಈಗಲೂ ಕೂಡ ಕುತೂಹಲವಾಗಿ ಉಳಿಸಿದ್ದಾರೆ. ಪಕ್ಷ ತೀರ್ಮಾನ ಕೈಗೊಂಡು ಟಿಕೆಟ್ ಕೊಟ್ರೆ ಕಣಕ್ಕೆ ಇಳಿಯೋಕೆ ಸಿದ್ಧ ಅನ್ನೋ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ಎಂಟಿಬಿ ನಾಗರಾಜ್. 2024 ಲೋಕಸಭಾ ಚುನಾವಣೆಗೆ ಬಿಜೆಪಿ ಈಗಾಗಲೇ ಪ್ರಕ್ರಿಯೆಯನ್ನು ಶುರು ಮಾಡಿಕೊಂಡಿದೆ. ಅದರ ಭಾಗವಾಗಿ ಇವತ್ತು ಬಿವೈ ವಿಜಯೇಂದ್ರ ಅವರು ಕೂಡ ಎಂಟಿಬಿ ನಾಗರಾಜ್ ಅವರನ್ನು ಭೇಟಿಯಾಗಿರ್ತಕ್ಕಂಥದ್ದು. ಎಂಟಿಬಿ ನಾಗರಾಜ್ ಅವರು ಮಾಜಿ ಸಚಿವರು, ಹಾಗೇನೇ ಏನು ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದ ವ್ಯಾಪ್ತಿಗೆ ಬರ್ತಕ್ಕಂತಹ ಹೊಸಕೋಟೆ ವಿಧಾನಸಭಾ ಕ್ಷೇತ್ರದ ಪ್ರಭಾವಿ ಮುಖಂಡರು ಹಾಗೆ ಕುರುಬ ಸಮುದಾಯದ ಪ್ರಭಾವಿ ನಾಯಕರು ಕೂಡ ಹೌದು. ಮುಂದಿನ ಲೋಕಸಭಾ ಚುನಾವಣೆ ನಿಟ್ಟಿನಲ್ಲಿ ಏನು ಚಿಕ್ಕಬಳ್ಳಾಪುರ ಕ್ಷೇತ್ರದಿಂದ ಅಭ್ಯರ್ಥಿಗಳು ಯಾರಾಗ್ತಾರೆ ಅಂತಕ್ಕಂಥ ಕುತೂಹಲ ಸಹಜವಾಗಿ ಮೂಡಿರ್ತಕ್ಕಂಥದ್ದು. ಈ ಸಂಬಂಧಪಟ್ಟಂತೆ ಮಾತನಾಡೋದಕ್ಕೆ ನನ್ನ ಜೊತೆ ಸ್ವತಃ ಎಂಟಿಬಿ ನಾಗರಾಜ್ ಸಾಹೇಬ್ರವರು ಇದ್ದಾರೆ. ಬನ್ನಿ ಅವ್ರನ್ನೇ ಮಾತಾಡ್ಸೋಣ. ಸರ್ ನಮಸ್ತೆ. ಈಗ ಮುಂದಿನ ಲೋಕಸಭಾ ಚುನಾವಣೆಯಲ್ಲಿ ತಾವು ಕೂಡ ತಯಾರಿ ನಡೆಸಿದ್ದೀರಿ ಅಂತಕ್ಕಂಥದ್ದು. ಈಗ ಚಿಕ್ಕಬಳ್ಳಾಪುರ ಕ್ಷೇತ್ರದಿಂದ ತಾವು ಅಭ್ಯರ್ಥಿ ಆಗ್ತಾ ಇದ್ದೀರಾ? ಈಗ ತಯಾರಿ ಯಾರೂ ನಡೆಸಿಲ್ಲ. ಅಭ್ಯರ್ಥಿಗಳ ಆಯ್ಕೆ ಪ್ರಕ್ರಿಯೆ ಪ್ರಾರಂಭ ಆಗಿದೆ. ಜಿಲ್ಲಾವಾರು ಸಭೆಗಳು ಮಾಡಿ ಅಲ್ಲಿ ಯಾರ್ಯಾರು ಅಭ್ಯರ್ಥಿಗಳಾಗಬೇಕು ಅಂತೇಳಿ ಆ ಅಭ್ಯರ್ಥಿಗಳು ಆಗುವಂಥ ಅಭ್ಯರ್ಥಿಗಳ ಪಟ್ಟಿ ತೊಗೊಂಡು ಆಯ್ಕೆ ಮಾಡಿಕೊಂಡು ಅದು ಹೈಕಮಾಂಡ್ಗೆ ರವಾನೆ ಮಾಡತಕ್ಕಂಥ ಪ್ರಕ್ರಿಯೆಯನ್ನು ಈಗಾಗಲೇ ಪ್ರಾರಂಭ ಮಾಡಿದ್ದಾರೆ. ಈಗಾಗಲೇ ನಾವು ಅಧ್ಯಕ್ಷರು ಕೂಡ ಕೆಲವು ರಾಜಕೀಯವಾಗಿ ಚರ್ಚೆ ಮಾಡಿದ್ದೇವೆ. ಮುಂದಿನ ದಿನಗಳಲ್ಲಿ ಚಿಕ್ಕಬಳ್ಳಾಪುರ ಲೋಕಸಭಾ ಮತ್ತು ಇದು ಸೆಂಟ್ರಲ್, ಇದು ನಮ್ಮ ಮತಕ್ಷೇತ್ರ. ಈ ಮತಕ್ಷೇತ್ರದಲ್ಲಿ ಇಲ್ಲಿ ನಿಲ್ತಕ್ಕಂಥವರು ಅಭ್ಯರ್ಥಿನ ಇದನ್ನು ಒಂದು ಸೂಕ್ತವಾದಂಥ ಅಭ್ಯರ್ಥಿ ಆಯ್ಕೆ ಮಾಡಬೇಕು. 2 ಪಾರ್ಲಿಮೆಂಟ್ ಕ್ಷೇತ್ರಗಳು ಇಲ್ಲಿ ಗೆಲ್ಲೇಬೇಕು ಅಂಥ ಅಭ್ಯರ್ಥಿಗಳು ಆಯ್ಕೆ ಮಾಡೋದಕ್ಕೆ ಕೆಲವು ಸಲಹೆಗಳನ್ನು ನಾನು ಕೊಟ್ಟಿದ್ದೇನೆ. ಅವರಿಗೆ ಸಲಹೆಗಳನ್ನು ಕೊಟ್ಟಿದ್ದೇನೆ. ಅವೆಲ್ಲ ಸಲಹೆಗಳನ್ನು ಅವರು ಭಾಳ ತೃಪ್ತಿಯಿಂದ ಸ್ವೀಕಾರ ಮಾಡಿದ್ದಾರೆ. ಅವೆಲ್ಲವೂ ಕೂಡ ಮುಂದಿನ ದಿನಗಳಲ್ಲಿ ಚರ್ಚೆ ಮಾಡಿ ಇದು ಮತ್ತೆ ಪರಿಶೀಲನೆ ಮಾಡಿ ಇದನ್ನು ತಗೊಳ್ಳೋಂಥ ಸಂದರ್ಭದಲ್ಲಿ ನಮ್ಮನ್ನು ಕೂಡ ಅಭ್ಯರ್ಥಿನ ಆಯ್ಕೆ ಮಾಡುವಂಥ ಸಂದರ್ಭದಲ್ಲಿ ನಮ್ಮ ಗಮನವನ್ನು ಹರಿಸಿ ಅದನ್ನು ಅಭ್ಯರ್ಥಿನ ಆಯ್ಕೆ ಮಾಡುವಂಥ ಕೆಲಸ ಮಾಡೋಣ ಅನ್ನೋ ಮಾತು ಹೇಳಿದ್ದಾರೆ. ಆಕಾಂಕ್ಷಿಗಳ ಪಟ್ಟಿಯಲ್ಲಿ ಎಂಟಿಬಿ ನಾಗರಾಜ್ ಅವರ ಹೆಸರು ಕೂಡ ಇದೆ. ನನ್ನ ಹೆಸರಿಲ್ಲ, ಹೈಕಮಾಂಡ್ ತೀರ್ಮಾನ ಏನು ಮಾಡ್ತಾರೆ ಆ ತೀರ್ಮಾನಕ್ಕೆ ನಾನು ಬದ್ಧ ಅಂತ ಹೇಳಿದ್ದೀನಿ. ಈಗ ಚಿಕ್ಕಬಳ್ಳಾಪುರ ಕ್ಷೇತ್ರದಲ್ಲಿ ಸಾಕಷ್ಟು ಆಕಾಂಕ್ಷಿಗಳದ್ದು ಬಿಜೆಪಿಯಿಂದ ಸಾಕಷ್ಟು ಉಟ್ಕೊಂಡಿರ್ತಕ್ಕಂಥದ್ದು. ಮಾಜಿ ಸಚಿವರಾಗಿದ್ದಂಥವ್ರು ಈಗ ಸುಧಾಕರ್ ಅವರು ಇರ್ಬೋದು, ಮತ್ತೊಂದು ಕಡೆ ಸರ್ ವಿಶ್ವನಾಥ್ ಅವರು ತಮ್ಮ ಪುತ್ರನಿಗೆ ಕೊಡಬೇಕು ಅಂತೇಳಿ ಅವರು ಕೂಡ ಬಹಿರಂಗವಾಗಿ ಹೇಳ್ಕೊಂಡಿರ್ತಕ್ಕಂಥದ್ದು. ಸಹಜವಾಗಿ ಸಾಕಷ್ಟು ಅಭ್ಯರ್ಥಿಗಳು ಯಾರಾದರೆ ಸೂಕ್ತ ಅಂತ, ಯಾಕೆಂದರೆ ತಾವು ಈಗ ಹೈಕಮಾಂಡ್ ಮೇಲೆ ಹೇಳ್ತಾ ಇದ್ದೀರಿ. ತಾವು ಈಗ ಚುನಾವಣೆಗಳು ಬಂದಾಗ ಅಭ್ಯರ್ಥಿಗಳಾಗುವಂಥವರು ಭಾಳ ಸಹಜವಾಗಿ ಕೇಳೋವಂಥದ್ದು, ಅದು ಸಹಜವಾಗಿ ನಾವು ನೋಡಿದ್ದೇವೆ ಚುನಾವಣೆಗಳು ಬಂದಾಗ. ಇವತ್ತು 2-3 ಜನ ಕೇಳ್ತಾ ಇದ್ದಾರೆ. ಇವೆಲ್ಲರೂ ಕೂಡ ಇದನ್ನೇ ಚರ್ಚೆ ಮಾಡಿದ್ದೀವಿ. ಅದ್ರಲ್ಲಿ ಹೈಕಮಾಂಡವರು ಚರ್ಚೆ ಮಾಡಿ ಗೆಲ್ಲುವಂಥ ಅಭ್ಯರ್ಥಿ ಯಾರು ಅಂತ ಅವರು ಈಗಾಗಲೇ ಸಾಕಷ್ಟು ಇದ್ರ ಬಗ್ಗೆ ಅವರು ಚರ್ಚೆ ಮಾಡಿದ್ದಾರೆ. ಯಾರಾದರೂ ಗೆಲ್ಲಬಹುದು, ಎಲ್ಲ ಜಾತಿವಾರು ಕ್ಷೇತ್ರವಾರು ಎಲ್ಲವನ್ನೂ ಲೆಕ್ಕಾಚಾರ ಮಾಡಿ ಗೆಲ್ಲುವಂಥ ಅಭ್ಯರ್ಥಿನ ಅವ್ರು ಆಯ್ಕೆ ಮಾಡ್ತಾರೆ. ಖಂಡಿತವಾಗ್ಲೂ ಹೈಕಮಾಂಡ್ ನಾಯಕರ ಅಭಿಪ್ರಾಯದಂತೆ ನಾನು ಅಭ್ಯರ್ಥಿ ಆಗ್ತೇನೆ ಅಂತಕ್ಕಂಥ ಮಾತುಗಳನ್ನ ಹೇಳಿರ್ತಕ್ಕಂಥದ್ದು. ಕ್ಯಾಮ್ರಾ ಪರ್ಸನ್ ದೀಪು ಜೊತೆ ಸುರೇಶ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಇದು ಒಂದು ವರ್ಷನ್ ಅಂದ್ರೆ ಎಂಟಿಬಿ ನಾಗರಾಜ್ ಅವರ ಪ್ರತಿಕ್ರಿಯೆ. ಮತ್ತೊಂದು ಕಡೆಯಲ್ಲಿ ವಿಜಯೇಂದ್ರ ಅವರನ್ನ ಕೂಡ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪ್ರಶ್ನೆ ಮಾಡಲಾಯಿತು. ಎಂಟಿಬಿ ನಾಗರಾಜ್ ಅವರು ಚಿಕ್ಕಬಳ್ಳಾಪುರ ವಿಧಾನಸಭಾ ಲೋಕಸಭಾ ಕ್ಷೇತ್ರದಿಂದ ಕಣಕ್ಕಿಳಿತಾರಾ ಅನ್ನೋ ಪ್ರಶ್ನೆ. ಇದಕ್ಕೆ ವಿಜಯೇಂದ್ರ ಅವರು ಪ್ರತಿಕ್ರಿಯೆಯನ್ನ ನೀಡಿದ್ದಾರೆ. ಎಂಟಿಬಿ ನಾಗರಾಜ್ ಅವರನ್ನ ಭೇಟಿಯಾಗಿ ಮಾತುಕತೆ ನಡೆಸಿದ ಸರಿ ಚಿಕ್ಕಬಳ್ಳಾಪುರ ಗೆಲುವಿಗೆ ತಯಾರಿಯನ್ನ ಮಾಡ್ಕೊಳ್ತಿದ್ದೀವಿ ಕೂಡ ಹೌದು. ಆದರೆ
MTB ನಾಗರಾಜ್ ಅವರೇ ಸ್ಪರ್ಧೆ ಮಾಡ್ತಾರಾ ಇಲ್ವಾ ಈ ವಿಚಾರ ಮುಂದಿನ ದಿನಗಳಲ್ಲಿ ಚರ್ಚೆ ಮಾಡಲಾಗುತ್ತೆ. ಯಾವ ಕ್ಷೇತ್ರದಲ್ಲಿ ಯಾರಾಗಬೇಕು ಅಭ್ಯರ್ಥಿ ಅನ್ನೋದ್ರ ಬಗ್ಗೆ ಪಕ್ಷದ ಹಿರಿಯರ ಜೊತೆಯಲ್ಲಿ ಚರ್ಚೆ ಮಾಡಿ ತೀರ್ಮಾನವನ್ನ ಕೈಗೊಳ್ತೀವಿ ಅನ್ನೋ ಉತ್ತರವನ್ನ ನೀಡಿದ್ದಾರೆ BY ವಿಜಯೇಂದ್ರ. ಭೇಟಿ ಮಾಡಿ ತುಂಬ ಸಂತೋಷ ಆಗಿದೆ. ಅವರ ಒಂದು ಸಹಕಾರದಿಂದ ಅವರ ಒಂದು ಮಾರ್ಗದರ್ಶನ ಕೂಡ ತೆಗೆದುಕೊಂಡು ಈ ಭಾಗದಲ್ಲೂ ಕೂಡ ಮುಂದಿನ ಲೋಕಸಭಾ ಚುನಾವಣೆಯಲ್ಲಿ ನಮ್ಮ ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರ ಆ ಕ್ಷೇತ್ರವನ್ನು ಗೆಲ್ಲೋದಕ್ಕೆ ಏನು ಬೇಕೋ ಆ ನಿಟ್ಟಿನಲ್ಲಿ ನಾವೆಲ್ಲರೂ ಕೂಡ ತಯಾರಿ ನಡೆಸ್ತೇವೆ. ಯಾವ್ಯಾವ ಕ್ಷೇತ್ರದಲ್ಲಿ ಯಾರ್ಯಾರು ಅಭ್ಯರ್ಥಿ ಆಗಬೇಕು ಅಂಥೇಳಿ ಆ ಕ್ಷೇತ್ರದ ಎಲ್ಲ ಹಿರಿಯರ ಒಂದು ಸಮಾಲೋಚನೆ ಮಾಡಿ ಆಮೇಲೆ ಮುಂದೆ ಏನು ಆಗಬೇಕು ಅಂತೇಳಿ ಪಕ್ಷ ತೀರ್ಮಾನ ಮಾಡ್ತೇವೆ. ಇವತ್ತು ಅವ್ರನ್ನ ಭೇಟಿ ಮಾಡಿ ತುಂಬ ಸಂತೋಷ ಆಗಿದೆ. ಅವರ ಒಂದು ಸಹಕಾರದಿಂದ ಅವರ ಒಂದು ಮಾರ್ಗದರ್ಶನ ಕೂಡ ತೆಗೆದುಕೊಂಡು ಈ ಭಾಗದಲ್ಲೂ ಕೂಡ ಮುಂದಿನ ಲೋಕಸಭಾ ಚುನಾವಣೆಯಲ್ಲಿ ನಮ್ಮ ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರ ಆ ಕ್ಷೇತ್ರವನ್ನು ಗೆಲ್ಲೋದಕ್ಕೆ ಏನು ಬೇಕೋ ಆ ನಿಟ್ಟಿನಲ್ಲಿ ನಾವೆಲ್ಲರೂ ಕೂಡ ತಯಾರಿ ನಡೆಸ್ತೇವೆ. ಯಾವ್ಯಾವ ಕ್ಷೇತ್ರದಲ್ಲಿ ಯಾರ್ಯಾರು ಅಭ್ಯರ್ಥಿ ಆಗಬೇಕು ಅಂಥೇಳಿ ಆ ಕ್ಷೇತ್ರದ ಎಲ್ಲ ಹಿರಿಯರ ಒಂದು ಸಮಾಲೋಚನೆ ಮಾಡಿ ಆಮೇಲೆ ಮುಂದೆ ಏನು ಆಗಬೇಕು ಅಂತೇಳಿ